ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ಮಿಸ್ ಮಾಡಿದಿರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಹಲವು ವಿದೇಶಿ ನಾಣ್ಯಗಳು, ನೋಟುಗಳು, ಅದೇ ರೀತಿ ಭಾರತದ ನಾಣ್ಯಗಳು, ನೋಟುಗಳ ಬಗ್ಗೆ ವಿಡಿಯೋ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಈ 50 ಮಿಲಿಯನ್ ಜಿಂಬಾಬ್ವೆ ಡಾಲರ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು 50 ಮಿಲಿಯನ್ ಜಿಂಬಾಬ್ವೆ ಡಾಲರ್ ಅಂದರೆ, ಇದನ್ನು ಏನಕ್ಕೋಸ್ಕರ ಪ್ರಿಂಟ್ ಮಾಡಿದ್ರು, ಮತ್ತು ಇದರ ಬೆಲೆ ಏನು, ಇದನ್ನು ನಾನು ಎಲ್ಲಿಂದ ಖರೀದಿ ಮಾಡಿದೆ, ಎಲ್ಲವನ್ನು ನಾನು ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಆ್ಯಕ್ಚುಲಿ ಈ ಥರದ ನೋಟುಗಳನ್ನು ಖರೀದಿ ಮಾಡೋದಕ್ಕೆ ನಾನು ಇಷ್ಟೊಂದು ಇಷ್ಟಪಡೋದಿಲ್ಲ. ಬಟ್ ವಿಡಿಯೋದಲ್ಲಿ ಹೇಳೋದು, ಯಾಕೆಂದರೆ ಈ ಥರದ ನಾಣ್ಯಗಳ ಹೆಸರಿನಲ್ಲಿ ನಿಮ್ಮನ್ನು, ನೋಟುಗಳ ಹೆಸರಿನಲ್ಲಿ, ವಿದೇಶಿ ನೋಟುಗಳ ಹೆಸರಿನಲ್ಲಿ ನಿಮ್ಮನ್ನು ಮಂಕುಬೂದಿ ಹರಿಸ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಇದು ರಿಸರ್ವ್ ಬ್ಯಾಂಕ್ ಆಫ್ ಜಿಂಬಾಬ್ವೆಯ ಕರೆನ್ಸಿನೇ ಹೌದು. ಏನಾಗಿತ್ತಪ್ಪ ಅಂತಂದರೆ, 2003ರಿಂದ 2009ರಲ್ಲಿ ಜಿಂಬಾಬ್ವೆಯಲ್ಲಿ ಹೈಪರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಅಂದರೆ ಏನು, ಹೆಚ್ಚಿನ ಹಣದುಬ್ಬರ, ಅಂದರೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಹಣದುಬ್ಬರ ಆಗೋಯಿತು. ಯಾವ ರೀತಿ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ 1 ಲೀಟ್ರ್ ಪೆಟ್ರೋಲ್ಗೆ ನಮಗೆ 100 ರೂಪಾಯಿ ಇದೆಯಲ್ವಾ, ಎಕ್ಸಾಂಪಲು. ಅಲ್ಲೇನಾಯಿತು ಅಂತ ಅಂದರೆ, 1 ಲೀಟರ್ಗೆ 15-20 ಸಾವಿರ ರೂಪಾಯಿ ಆಗೋಯಿತು ಪೆಟ್ರೋಲು. ಅಂದರೆ ಜನಗಳ ಹತ್ರ 100 ರೂಪಾಯೇ ಇದೆ, ಬಟ್ ನಾಳೆ ಬೆಳಗ್ಗೆಯಿಂದ ಅಥವಾ ನೆಕ್ಸ್ಟು ಒಂದು ತಿಂಗಳಾದಮೇಲೆ ಅವರು 15 ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಎಲ್ಲಿಂದ ಕೊಡ್ತಾರೆ? ಸಾಮಾನ್ಯ ಜನ ಬದುಕೋದಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡಿದ್ರು, ಈ ರೀತಿಯ ದೊಡ್ಡ ದೊಡ್ಡ ಕರೆನ್ಸಿಗಳನ್ನು, ಅಂದರೆ $50 ಮಿಲಿಯನ್, $10,000 ಮಿಲಿಯನ್, $100 ಮಿಲಿಯನ್, ಈ ಥರ ದೊಡ್ಡ ದೊಡ್ಡ ಕರೆನ್ಸಿಯನ್ನು ಪ್ರಿಂಟ್ ಮಾಡಿಬಿಟ್ರು. ಆವಾಗ ಏನಾಯಿತು ಅಂದರೆ, ನಿಮಗೆ 15-20 ಸಾವಿರ ರೂಪಾಯಿ ಲೀಟ್ರ್ ಪೆಟ್ರೋಲ್ ಆದ್ರೂ ಅಷ್ಟೇನು ಬರ್ಡನ್ ಆಗ್ತಾ ಇರಲಿಲ್ಲ, ಹಾಕ್ಸ್ಕೊಬೋದಾಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, 1 kg ಗೋಧಿ ಹಿಟ್ಟು ಆ ಥರ ಅವ್ರದ್ದು ಡೈಲಿ ಯೂಸ್ ಮಾಡೋಂಥ ಪ್ರಾಡಕ್ಟು ಏನಾಗ್ತಾಯಿತ್ತು, 1 kg ಹಿಟ್ಟು ತೊಗೊಂಬರ್ಬೇಕು ಅಂಗಡಿಯಿಂದ ಅಂತಂದರೆ 80-90 ಸಾವಿರ ರೂಪಾಯಿ, ಅಂದರೆ ಅವರ ಡಾಲರಲ್ಲಿ 80-90 ಸಾವಿರ ರೂಪಾಯಿ ಡಾಲರ್ ಆಗೋಗ್ತಾಯಿತ್ತು. ಅವ್ರು ಹೆಂಗಾದರೆ ಹೇಗೆ ಬದುಕ್ತಾರೆ ಅವರು? ಆ ಒಂದು ಉದ್ದೇಶಕ್ಕೋಸ್ಕರ, ಇದು ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಈ ಥರದ ನೋಟುಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ರೀತಿಯ ಹಲವು ನೋಟುಗಳು ಜಿಂಬಾಬ್ವೆ ಕರೆನ್ಸಿಯಲ್ಲಿರುವಂಥದ್ದು ನಾನು ಕೂಡ ನೋಡಿದ್ದೀನಿ. ಲೈಕ್ $100 ಮಿಲಿಯನ್, $10 ಮಿಲಿಯನ್, $5 ಮಿಲಿಯನ್, ಈ ಥರ ಸುಮಾರು ಇರುವಂಥದ್ದು. ಇವೆಲ್ಲವೂ ಕೂಡ ಬೇರರ್ ಚೆಕ್ ಅಂತ ಅಂದರೆ, ನಿಮಗಾಗಲೇ ಹೇಳಿದ್ನಲ್ಲ, ಹಣದುಬ್ಬರ ಹೆಚ್ಚಾದಾಗ ಅದನ್ನು ನಿಯಂತ್ರಿಸೋದಕ್ಕೋಸ್ಕರ ಈ ರೀತಿಯ ದೊಡ್ಡ ದೊಡ್ಡ ಕರೆನ್ಸಿಗಳನ್ನು ಎಲ್ಲ ದೇಶಗಳು ಪ್ರಿಂಟ್ ಮಾಡ್ತಾರೆ. ಹಾಗೇನೇ ನಮ್ಮ ಭಾರತದಲ್ಲಿ ಇದುವರೆಗೂ ಬಂದಿರುವಂತಹ ಮ್ಯಾಕ್ಸಿಮಮ್ ಕರೆನ್ಸಿ ಎಷ್ಟು ಗೊತ್ತಾ? 10,000 ರೂಪಾಯಿ ನೋಟುಗಳು. ಅದು ಬಂದಿರುವಂಥದ್ದು ಈಗಲ್ಲ, ಸುಮಾರು ಬ್ರಿಟಿಷರ ಕಾಲದ ನೋಟುಗಳು ಅಲ್ಲಿ. ಮತ್ತು ನಮ್ಮ ರಿಪಬ್ಲಿಕ್ ಆಫ್ ಇಂಡಿಯಾದಲ್ಲಿ ಬಂದಿರುವಂಥದ್ದು 2,000 ರೂಪಾಯಿ ನೋಟು. ಅದು ಅಫಿಷಿಯಲ್ ಕರೆನ್ಸಿ. ಅದನ್ನು ಸ್ಟಾಪ್ ಮಾಡಿಬಿಟ್ರು. ಅಷ್ಟೇ ನಮ್ಮಲ್ಲಿ ಹಣದುಬ್ಬರ ತುಂಬ ನಿಯಂತ್ರಣದಲ್ಲಿದೆ ಅಂತ ನಾವು ಅಂದ್ಕೊಬೇಕು. ಯಾವ ದೇಶಗಳು ಈ ರೀತಿಯ ದೊಡ್ಡ ಯೂಶ್ವಲಿ ಇಂಡೋನೇಷ್ಯಾ, ಇರಾನು, ನೀವು ಇರಾನ್ ನೋಡ್ಬೋದು, ಇವತ್ತಂತೂ ಅವರ ಕರೆನ್ಸಿ ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಯುದ್ಧದ ಪರಿಣಾಮವಾಗಿ. ಸುಮಾರು ಒಂದು US ಡಾಲರ್ ತೊಗೊಬೇಕು ಅಂದರೆ 35-40 ಲಕ್ಷ, 50 ಲಕ್ಷ ಅವರ ಇರಾನಿಯನ್ ಕರೆನ್ಸಿಯನ್ನು ಕೊಡಬೇಕಾಗತ್ತೆ. ಆ ರೀತಿ ಇರುತ್ತೆ ಹಣದುಬ್ಬರ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಸೇಮ್ ಇದೇ ಥರ ಜಿಂಬಾಬ್ವೆಗೂ ಆಗಿತ್ತು. ಹಂಗಂತ ಹೇಳ್ಬಿಟ್ಟು ಅವ್ರ ದೇಶದಲ್ಲಿ ಏನು ತಿನ್ನೋದಕ್ಕೇನು ಸಿಗೋದಿಲ್ಲ, ಹಾಗೆ ಎಲ್ಲ ಸಿಗುತ್ತೆ, ಬಟ್ ಕರೆನ್ಸಿಗೆ ಅಪಮೌಲ್ಯ ಆಗೋಗುತ್ತೆ. ಅವರ ಕರೆನ್ಸಿ ಅಪಮೌಲ್ಯಗೊಂಡಾಗ ಅದನ್ನು ಅವರು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ರೀತಿಯ ಬೇರರ್ ಚೆಕ್ಗಳನ್ನು ಎಲ್ಲ ದೇಶದವರು ರಿಲೀಸ್ ಮಾಡ್ತಾರೆ. ನೀವು ನೋಡಿರ್ಬೋದು, ಇಂಡೋನೇಷ್ಯಾ ಕರೆನ್ಸಿಯಲ್ಲೂ ಕೂಡ ಸುಮಾರು ರೂಪಾಯಿಗಳಿರುವಂಥದ್ದು 15,000, 20,000, 1,000 ರೂಪಾಯಿ ಎಲ್ಲ ಇರುತ್ತೆ. ಅಂದರೆ ಅದು 20,000 ರೂಪಾಯಿ, 50,000 ರೂಪಾಯಿ ಎಲ್ಲ ಇರುತ್ತೆ. ಹಾಗಂತ ಹೇಳೋದು ಮಾತ್ರಕ್ಕೆ ಅದು ಅಫಿಷಿಯಲ್ ಆಗಿ ಬ್ಯಾಂಕ್ಗಳು ಚಲಾವಣೆಗೆ ಅಂತ ಬಿಟ್ಟಿರೋದಿಲ್ಲ. ಏನು, ಎಮರ್ಜೆನ್ಸಿ ಸಿಚುವೇಷನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ, ಹಣದುಬ್ಬರವನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಆ ಒಂದು ನೋಟುಗಳನ್ನು ರಿಲೀಸ್ ಮಾಡಿರ್ತಾರೆ. ಅಂತೆಯೇ ಈ ಒಂದು ಜಿಂಬಾಬ್ವೆಯ $50 ಮಿಲಿಯನ್ ಕೂಡ ಬಂದಿರುವಂಥದ್ದು. ಇದರ ಬೆಲೆ ಸುಮಾರು, ಈ ಒಂದು ಕಂಡೀಷನಲ್ಲಿ, ಇದೊಂದು ಎಕ್ಸ್ಟ್ರಾ ಪೈನ್ ಕಂಡೀಷನ್ ನೋಡು, ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಟೇರ್ ಆಗಿದೆ, ಅಂದರೆ ಅರ್ಧಿದೆ, ಚೂರು ಅರ್ಧಿದೆ. ಹಾಗಾಗಿ ಇದರ ಬೆಲೆ ಸುಮಾರು ಒಂದು $200 ಇರ್ಬೋದು, $200 ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಸುಮ್ಮನೆ ಕಲೆಕ್ಷನ್ ಪರ್ಪಸ್ಗೆ ಇರಲಿಂದ ತೊಗೊಂಡಿದ್ದು. ಬಟ್ ಆ್ಯಕ್ಚುಲಿ ನಾನು ಈ ಥರದ್ದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇರಲಿ ನಮ್ಮ ವೀಕ್ಷಕರಿಗೆ, ಯಾಕೆಂದರೆ ಈ ಥರದನ್ನು ಹೇಳ್ಬಿಟ್ಟು ನಾವು ಸುಮಾರು ಜನ ಮೋಸ ಮಾಡ್ತಾ ಇದ್ದಾರಂತೆ. ಅಂದರೆ ಜಿಂಬಾಬ್ವೆ ಕರೆನ್ಸಿಗಳಲ್ಲಿ ಹೈ ಡಿನಾಮಿನೇಷನ್ ಕರೆನ್ಸಿ ಅಂತ ಹೇಳ್ತಾರಲ್ಲ, ಇದನ್ನು ತೋರಿಸ್ಬಿಟ್ಟು ಅಷ್ಟು ಬೆಲೆ ಇದೆ, ಇಷ್ಟು ಬೆಲೆ ಇದೆ ಅಂತ ಹೇಳ್ಬಿಟ್ಟು ಯಮರ್ಸ್ತಾ ಇದ್ದಾರೆ. ಹುಷಾರಾಗಿರಿ, ಅಂಥವರಿಂದ ನೀವು ಆದಷ್ಟು ದೂರ ಇರಿ. ನೀವು ನೋಡ್ತಾ ಇದ್ದೀರಾ, ಈ ಒಂದು ಕರೆನ್ಸಿ ಪ್ರಿಂಟ್ ಆಗಿರೋ ಡೇಟು ಪ್ರತಿಯೊಂದು ಇದ್ರ ಮೇಲೆ ಇರುವಂಥದ್ದು. ಯಾವತ್ತು ಪ್ರಿಂಟ್ ಆಗಿರೋದು? 30th June 2008, ಅಂದರೆ ಆನ್ ಆರ್ ಬಿಫೋರ್, ಅಂದರೆ ನೀವು ಅಷ್ಟರೊಳಗೆ ಇದಕ್ಕೆ ಬೆಲೆ ಇರುತ್ತೆ ಅಂತ ಅರ್ಥ. ಇದಾದಮೇಲೆ ಇದಕ್ಕೆ ಬೆಲೆ ಇಲ್ಲ. ಕ್ಲಿಯರಾಗಿ ಬರ್ತಿದೆ ನೋಡಿ, ಆನ್ ಆರ್ ಬಿಫೋರ್ 30th June 2008, ಅಷ್ಟರೊಳಗಡೆ ನೀವು ಯೂಸ್ ಮಾಡ್ಕೊಬೇಕು ಇದನ್ನು ಅಂತ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, 1 kg ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟಿಗೆ 90,000, 1 ಲಕ್ಷ ರೂಪಾಯಿ ಅವ್ರ ಕರೆನ್ಸಿಲಿ, $1 ಲಕ್ಷ ಆಯಿತು ಅಂದರೆ ಅವ್ರು ಎಲ್ಲಿಂದ ಬದುಕ್ತಾರೆ? ಆ ಥರ ಈ ರೀತಿಯ ಒಂದು ನೋಟುಗಳನ್ನು ಬಿಡುಗಡೆ ಮಾಡಿ ಎಮರ್ಜೆನ್ಸಿ ಸಿಚುವೇಷನ್ನ ಹ್ಯಾಂಡಲ್ ಮಾಡಿದರು ಜಿಂಬಾಬ್ವೆ ಅವರು. ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾರೆ ಅವರ ಒಂದು ಕಂಟ್ರಿಯ ಹಣದುಬ್ಬರ.
ನನಗಷ್ಟು ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿರೋ ಕಮೆಂಟ್ ಮಾಡಿ. ಈ ರೀತಿಯ ಡಿಫ್ರೆಂಟ್ ವಿದೇಶಿ ನಾಣ್ಯಗಳು, ನೋಟುಗಳು ನಿಮ್ಮ ಬಳಿ ಇತ್ತು ಅಂದರೆ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರ ಹತ್ರ ನನ್ನ ವಾಟ್ಸಪ್ ನಂಬರ್ ಆಲ್ರೆಡಿ ಇದೆ, ಯಾವ್ಯಾವ್ದು ಇದ್ದಾವೆ ಅಂತ. ದಯವಿಟ್ಟು ಇದನ್ನು ವೀಕೆಂಡ್ಗಳಲ್ಲಿ ಮಾತ್ರ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಾಲ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಾನು ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾನು ವೀಡಿಯೋ ಮಾಡ್ತಾ ಇರೋ ಮೊಬೈಲಲ್ಲೇ ನಾನು ರಿಪ್ಲೈ ಮಾಡಬೇಕಾಗಿರೋದ್ರಿಂದ ವೀಡಿಯೋ ಸ್ಟಾಪ್ ಮಾಡಬೇಕು, ಕಾಲ್ಗೆ ಆನ್ಸರ್ ಮಾಡಬೇಕು, ಅಥವಾ ವೀಡಿಯೋ ಸ್ಟಾಪ್ ಮಾಡಬೇಕು, ನಾನು ಅದನ್ನು ಎಡಿಟಿಂಗ್ ಸ್ಟಾಪ್ ಮಾಡಬೇಕು, ನಿಮ್ಗೆ ಆನ್ಸರ್ ಮಾಡಬೇಕು, ಆ ಥರ ಇರುತ್ತೆ. ಆದಷ್ಟು ಕಾಲ್ನ ಅವಾಯ್ಡ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತಾಯಿದ್ದೀನಿ. ನಿಮ್ಮ ನಾಣ್ಯ ನೋಟುಗಳಿಗೆ ನಾನು ಸೂಕ್ತವಾದಂಥ ಬೆಲೆ ಎಷ್ಟಿರ್ಬೋದು ಅಂತ ನನ್ನ ಒಂದು ಅಂದಾಜಿನಲ್ಲಿ ಸಾಯಿನಾಥ್ ರೆಡ್ಡಪ್ಪ ಅವರ ಪುಸ್ತಕದಲ್ಲಿ ನೋಡಿ ಹೇಳ್ತಾ ಇದ್ದೇನೆ. ಈ ರೀತಿಯ ವಿದೇಶಿ ನಾಣ್ಯಗಳು, ನೋಟುಗಳಿಗೆ ಹೆಚ್ಚಿನ ಬೇಡಿಕೆ, ಬೆಲೆ ಇರೋದಿಲ್ಲ. ಇದನ್ನು ಸಂಗ್ರಹಣೆಗೋಸ್ಕರ ಒಂದೆರಡು ಇಟ್ಕೊಳ್ಳಿ, ಇದರ ಅವಶ್ಯಕತೆಯೇ ಇಲ್ಲ, ಬೇಕಾಗಿಲ್ಲ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.